ನಿಮ್ಮ ಮಾರ್ನಿಂಗ್ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಅಲ್ರಾಮ್ ಗಡಿಬಿಡಿನಲ್ಲಿ ಆಫ್ ಮಾಡಿಬಿಟ್ಟು ಗಡಿಬಿಡಿನಲ್ಲಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಇಲ್ಲದೆ ಆಫೀಸ್ಗೆ ಓಡೋಗ್ತೀರಾ. ಈ ಥರದ ಅಭ್ಯಾಸದಿಂದ ಏನೇನೋ ತೊಂದರೆಗಳಾಗುತ್ತೆ. ಅದ್ರ ಬದಲು ನಿಮ್ಮ ಮಾರ್ನಿಂಗ್ ರೂಟೀನ್ ಹೇಗಿರಬೇಕು, ಅದರಿಂದ ಏನೇನು ಬದಲಾವಣೆ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಯಟ್ ಟಾಕ್ ವಿತ್ ಪಲ್ಲವಿ. ಇವತ್ತು ಮಾರ್ನಿಂಗ್ ರೂಟೀನ್ ಹೇಗಿರಬೇಕು, ಸಿಂಪಲ್ ಟಿಪ್ಸ್ ಜೊತೆಗೆ ಮಾರ್ನಿಂಗ್ ರೂಟೀನ್ನ ಹೇಗೆ ಡೆವಲಪ್ ಮಾಡ್ಕೋಬಹುದು, ಅದರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಮತ್ತು ದಿನದ 1 ಗಂಟೆ ನಾವು ಚೆನ್ನಾಗಿ ಕಳೆಯೋದ್ರಿಂದ ಅಥವಾ ಸರಿಯಾಗಿ ನಡೆಸ್ಕೊಳ್ಳೋದ್ರಿಂದ ಮುಂದಿನ 23 ಗಂಟೆಗಳು ಎಷ್ಟು ಚೆನ್ನಾಗಿರುತ್ತೆ ನಮ್ಮದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಮಾರ್ನಿಂಗ್ ರೂಟೀನ್ ಯಾಕೆ ಮುಖ್ಯ ಆಗುತ್ತೆ? ನಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ ಕ್ಲಾಕ್ ಇದೆ. ಆ ನ್ಯಾಚುರಲ್ ಕ್ಲಾಕನ್ನು ಸಿರ್ಕ್ಯಾಡಿಯನ್ ರಿದಮ್ ಅಂತಾರೆ. ಏನಿದು ಸಿರ್ಕ್ಯಾಡಿಯನ್ ರಿದಮ್ ಗೊತ್ತಿದೆಯಾ ನಿಮಗೆ? ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ಸಿರ್ಕ್ಯಾಡಿಯನ್ ರಿದಮ್ ಏನಿದೆ, ಇದು ನಮ್ಮ ಹಾರ್ಮೋನ್ಸ್, ನಮ್ಮ ಎನರ್ಜಿ ಲೆವೆಲ್, ನಮ್ಮ ಮೂಡ್, ಇವುಗಳನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಸಿರ್ಕ್ಯಾಡಿಯನ್ ರಿದಮ್ಗೆ ಪ್ರಕಾರವೇ ನಮ್ಮ ದೇಹದ ಚಟುವಟಿಕೆ ನಡೆಯೋದ್ರಿಂದ ಅದಕ್ಕೆ ನಮ್ಮ ಆಕ್ಟಿವಿಟಿ ಕೂಡ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ನ್ಯಾಚುರಲಿ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ ಹಾರ್ಮೋನ್ನ ಪ್ರಮಾಣ ಏರಿಕೆ ಆಗಿರುತ್ತೆ. ಈ ಕೋರ್ಟಿಸೋಲ್ ಪ್ರಮಾಣ ಏರಿಕೆ ಆಗೋದ್ರಿಂದ ಏನಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಬ್ರೊಬ್ಬರಿಗೆ ಎದ್ದ ತಕ್ಷಣ ಹಸಿವಾಗ್ಬಿಡುತ್ತೆ, ಒಬ್ರೊಬ್ಬರಿಗೆ ಹಸಿವಿನ ಜೊತೆಗೆ ಕಿರಿಕಿರಿ ಆಗುತ್ತೆ, ಸಿಟ್ಟು ಬರುತ್ತೆ. ಏನಾದರೂ ಜಾಸ್ತಿ ಕೆಲಸ ಹೆಚ್ಚು ಕಮ್ಮಿ ಆದರೆ ಅಥವಾ ಆವತ್ತಿನ ದಿನ ಪ್ಲ್ಯಾನ್ ಮಾಡ್ದಂಗೆ ನಡೀಲಿಲ್ಲ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಂದ್ಕೊಂಡು ಹಾಗೇ ದಿನ ಇಲ್ಲ ಅಂದರೆ ಕಿರಿಕಿರಿ ಆಗೋಕ್ಕೆ ಶುರುವಾಗುತ್ತೆ, ರೇಗಾಡ್ತೀವಿ. ಇವೆಲ್ಲ ಕೋರ್ಟಿಸೋಲ್ನ ಏರಿಕೆ ಇಳಿಕೆಯ ಒಂದು ಪರಿಣಾಮ. ಇದು ನಮ್ಮ ರುಟೀನ್ ಸರಿ ಇಲ್ಲ ಅಂತಂದರೆ, ನಾವು ಗಡಿಬಿಡಿಯಲ್ಲಿ ಏನೋ ರೆಡಿ ಆಗ್ತಿದ್ದೀವಿ ಅಂತಂದರೆ ಆವಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳ ವ್ಯತ್ಯಾಸ ಕೂಡ ಆಗ್ತಾ ಹೋಗುತ್ತೆ. ಈ ಟಯರ್ಡ್ನೆಸ್ಸು, ಈ ರೀತಿ ಆಗುವಂಥದ್ದು, ಮೂಡ್ ಇರಿಟೇಷನ್ ಆಗುವಂಥದ್ದು, ಇವೆಲ್ಲವನ್ನ ತಡಿಬೇಕು ಅಂತಂದರೆ ನಮಗೊಂದು ಕಾಮ್ ಆಗಿರುವಂಥ ಅಥವಾ ಸ್ಟ್ರಕ್ಚರ್ಡ್ ಆಗಿರುವಂಥ ರುಟೀನ್ ಇದ್ದರೆ ಅದರಿಂದ ನಾವು ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ನಮ್ಮ ಇಡೀ ದಿವಸ ಚೆನ್ನಾಗಿ ನಡೆಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾದರೆ ಐಡಿಯಲ್ ಮಾರ್ನಿಂಗ್ ರೂಟೀನ್ ಹೇಗಿರಬೇಕು ಅನ್ನೋದನ್ನ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ನಾನು ಇವತ್ತು ನಿಮಗೆ ಅದು ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದೊಂದನ್ನೇ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಪ್ರತಿ ದಿವಸ ಒಂದೇ ಸಮಯಕ್ಕೆ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದೇ ಸಮಯಕ್ಕೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಂದು ರಿದಮ್ ಬರುತ್ತೆ. ಕ್ಲಾಕ್, ನಮ್ಮ ಸಿರ್ಕ್ಯಾಡಿಯನ್ ರಿದಮ್ ಏನಿದೆ ಅದು ಸೆಟ್ ಆಗುತ್ತೆ. ಇದರಿಂದ ನಮ್ಮ ನಿದ್ದೆ ಕೂಡ ಸರಿಯಾಗಿ ಆಗುತ್ತೆ, ಜೊತೆಗೆ ನಮ್ಮ ರೂಟೀನ್ ಕೂಡ ಸರಿಯಾಗಿ ಶುರುವಾಗುತ್ತೆ. ಎರಡನೇದು, ಎದ್ದ ತಕ್ಷಣ ಮೊದಲನೇ 10 ನಿಮಿಷ ನಿಮ್ಮ ರೂಟೀನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಇಡೀ ದಿವಸದ ಮೂಡ್ ನಿಂತಿರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವೇನಾದರೂ ಫೋನ್ ನೋಡೋ ಅಭ್ಯಾಸ ಇದ್ದರೆ ಅದನ್ನು ಮರೆತು ಬಿಡಿ. ಯಾಕೆ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡಿದ ತಕ್ಷಣ ಅಥವಾ ಅದರ ನೋಟಿಫಿಕೇಷನ್ಸು ಏನೋ ಇರುತ್ತೆ ರಾತ್ರಿದು, ಅವೆಲ್ಲವನ್ನು ನೀವು ನೋಡ್ತಾ ಹೋಗ್ತಾ ಇದ್ದಂಗೆ ನಿಮ್ಮ ದೇಹಕ್ಕೆ ಆಟೋಮ್ಯಾಟಿಕಲಿ ಇನ್ಫಾರ್ಮೇಷನ್ ಲೋಡ್ ಆಗ್ತಾ ಹೋಗುತ್ತೆ. ನಿಮ್ಮ ತಲೆ ಇಲ್ಲಿದ್ದು ಎಲ್ಲೆಲ್ಲಿಗೂ ಓಡೋದಕ್ಕೆ ಶುರುವಾಗುತ್ತೆ, ಅಥವಾ ಬೇರೆ ಬೇರೆ ಚಿಂತೆಗಳು, ಬೇಕಿಲ್ಲದ್ದು, ಬೇಡದೇ ಇರೋದು ಎಲ್ಲವೂ ಸೇರ್ತಾ ಹೋಗುತ್ತೆ. ಅದ್ರ ಬದಲಿಗೆ ನೀವು ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡೀರಿ, 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, ಅಥವಾ ನಿಮ್ಗೇನಾದರೂ ಆಸ್ತಿಕರಾಗಿದ್ದರೆ ಅಥವಾ ಪ್ರೇಯರ್ ಮಾಡೋ ಅಭ್ಯಾಸ ಇದ್ದರೆ ಅಥವಾ ಮೆಡಿಟೇಷನ್ ಮಾಡೋ ಅಭ್ಯಾಸ ಇದ್ದರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಮ್ಮ ದೇಹವನ್ನು ಒಂದು ರಿದಮ್ಗೆ ತೊಗೊಂಡು ಬರುತ್ತೆ. ಮೂರನೇದು, ನೀರು ಕುಡಿತೀವಿ ಅಂದರೆ ಯಾಕೆ ನೀರು ಕುಡಿಬೇಕು ಅನ್ನೋದು ಗೊತ್ತಿರಬೇಕಲ್ಲ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರ ಮುಖ್ಯ ಉದ್ದೇಶ, ನಮ್ಮ ರಾತ್ರಿ ಇಡೀ ನಮ್ಮ ದೇಹ ಡಿಹೈಡ್ರೇಷನ್ ಮೋಡ್ಗೆ ಹೋಗಿರುತ್ತೆ, ಅಥವಾ ಏನೂ ತಗೊಂಡಿರಲ್ಲ, ಏನೂ ಕುಡಿದಿರೋದಿಲ್ಲ. ಈ ಕಾರಣಕ್ಕೆ ನೀರು ಕುಡಿಯೋದು ಬಹಳ ಮುಖ್ಯ ಆಗುತ್ತೆ. ಇದು ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಇದರ ಜೊತೆಗೆ ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ನಮ್ಮ ದೇಹಕ್ಕೆ ಬೇಕಾಗುವಂಥ ಲವಣಾಂಶಗಳನ್ನು ಕೊಟ್ಟು ಹೈಡ್ರೇಷನನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು 4ನೇ ಟಿಪ್, ನೀವು ಎಕ್ಸಸೈಸ್ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ಇಲ್ಲ ಅಂತ ಅಂದರೆ ದಿನ ಬೆಳಗ್ಗೆದ್ದು ಕನಿಷ್ಠ 20 ನಿಮಿಷ ಎಕ್ಸಸೈಸಸ್ಗೆ ನಿಮ್ಮ ಟೈಮನ್ನು ವಿನಿಯೋಗಿಸಿ. ಎಕ್ಸಸೈಸ್ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಮ್ಮ ಮಸಲ್ಗಳು ಆ್ಯಕ್ಟಿವ್ ಆಗುತ್ತೆ, ನಮ್ಮ ದೇಹ ಇಡೀ ದಿನಕ್ಕೆ ಚೈತನ್ಯ ಪಡ್ಕೊಳ್ಳುತ್ತೆ. ಈ ಎಕ್ಸಸೈಸಸ್ನ ಯಾವ ರೀತಿ ಮಾಡಬೇಕು, ನನ್ನದೇ ಚಾನಲಲ್ಲಿ ಒಂದಿಷ್ಟು ವಿಡಿಯೋಗಳಿದೆ. ಈ ವಿಡಿಯೋಗಳನ್ನು ನೋಡಿ ನಿಮಗೆ ಅದರಲ್ಲಿ ಒಂದಿಷ್ಟು ಎಕ್ಸಸೈಸಸ್ ಹೇಗೆ ಮಾಡ್ಬೋದು, ಮನೆಯಲ್ಲೇ ಹೇಗೆ ಎಕ್ಸಸೈಸ್ ಮಾಡ್ಕೋಬೋದು ಅನ್ನುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಈ ಎಕ್ಸಸೈಸ್ ಇರೋದು ನೀವು ಯೋಗ ಆದರೂ ಮಾಡ್ಬೋದು, ವೆಯ್ಟ್ ಟ್ರೈನಿಂಗ್ ಆದರೂ ಮಾಡ್ಬೋದು, ಅಥವಾ ಮೂಮೆಂಟ್ ಎಕ್ಸಸೈಸಸ್ಗಳನ್ನ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ, ಆದರೆ ಪ್ರತಿ ದಿವಸ ಎಕ್ಸಸೈಸ್ ಮಾಡ್ಕೋಬೇಕು. ಇನ್ನು 5ನೇ ಟಿಪ್,
ಬೆಳಗ್ಗೆ ಒಂದು 5ರಿಂದ 10 ನಿಮಿಷ ಆದರೂ ಬಿಸಿಲಿಗೆ ಹೋಗಿ. ಬೆಳಗಿನ ಸೂರ್ಯನ ಬೆಳಕೇನಿದೆ ಇದು ಬಹಳ ಮುಖ್ಯ ನಮ್ಮ ದೇಹಕ್ಕೆ. ಬಹಳ ಹೊತ್ತು ನಿಂತ್ಕೋಬೇಕಾಗುತ್ತೆ. ಒಂದು 30-40 ನಿಮಿಷ ನಿಂತರೆ ಒಳ್ಳೆಯ ವೈಟಮಿನ್ ಡಿ ನಿಮ್ಮ ದೇಹವನ್ನು ಸೇರುತ್ತೆ. ಆದರೆ ಖಂಡಿತವಾಗ್ಲೂ ಎಲ್ರಿಗೂ ಅಷ್ಟೊತ್ತು ಟೈಮು ಹೊರಗಡೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಆದರೂ ಒಂದು 5-10 ನಿಮಿಷ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಬಹಳ ಒಳ್ಳೆಯದು. ಚೈತನ್ಯ ಬರುತ್ತೆ, ದೇಹಕ್ಕೆ ಒಳ್ಳೆಯ ಎನರ್ಜಿ ಬರುತ್ತೆ. ಇದು ಬಹಳ ಮುಖ್ಯವಾದದ್ದು. ಇನ್ನು 6ನೇ ಪಾಯಿಂಟ್, ನಾವು ಬ್ರೇಕ್ಫಾಸ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಚೈತನ್ಯಕ್ಕೆ ಅವಕಾಶ ಸಿಗುತ್ತೆ, ಅಥವಾ ನಮ್ಮ ದೇಹದಲ್ಲಿ ಎನರ್ಜಿ ಚೆನ್ನಾಗಾಗುತ್ತೆ. ಈ ಎನರ್ಜಿಯಿಂದ ನಮ್ಮ ಇಡೀ ದಿನದ ಕೆಲಸಕ್ಕೆ ನಮಗೆ ಬೆಳಿಗ್ಗೆಯೇ ಒಂದು ಟೋನ್ ಸೆಟ್ ಮಾಡಿದಾಗಿರುತ್ತೆ. ಈ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಕೊರ್ಟಿಸೋಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಮಿಸ್ ಮಾಡುವಂಥ ಯೋಚನೆ ಮಾಡಬೇಡಿ. ಮತ್ತು ಬ್ರೇಕ್ಫಾಸ್ಟ್ ಜೊತೆಗೆ ನಿಮ್ಮ ದೇಹ ಕೆಲಸ ಶುರು ಮಾಡಿದ್ರೆ ಅದರಿಂದ ಇಡೀ ದಿನದ ಕೆಲಸ ಸರಾಗವಾಗಿ ನಡೆಯುತ್ತೆ. ಇನ್ನು ಈ ಬೆಳಗಿನ ಉಪಹಾರದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ರಕ್ತದ ಅಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ಅದನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಈ ಪ್ರೋಟೀನ್ ಮತ್ತು ಫೈಬರ್ ಬಹಳ ಸಹಾಯ ಮಾಡುತ್ತೆ. ಇನ್ನು ಕೊನೆ ಪಾಯಿಂಟ್, 7ನೇ ಪಾಯಿಂಟ್ ಏನು ಅಂತಂದರೆ, ಇಡೀ ದಿವಸಕ್ಕೆ ನಿಮ್ಗೆ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಇವತ್ತಿನ ಪ್ರಿಯಾರಿಟಿ ಏನು ಅನ್ನೋದನ್ನು ಮೊದಲೇ ಸೆಟ್ ಮಾಡ್ಕೊಳ್ಳಿ. ಹಾಗೆ ಸೆಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸವನ್ನು ಪ್ರಿಯಾರಿಟಿ ಬೇಸಿಸ್ ಮೇಲೆ ಮುಗಿಸ್ಕೊಳ್ಳೋದಕ್ಕಾಗುತ್ತೆ ಮತ್ತು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ರೀತಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿವಸ ನಾವು ಮಾಡಿರುವ ಕೆಲಸದ ಮೇಲೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಮತ್ತು ಆ ಮೂಲಕ ನಮ್ಮ ರಾತ್ರಿ ಆಗ್ತಾ ನಮ್ಮ ನಿದ್ದೆ ಕೂಡ ಚೆನ್ನಾಗಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಮತ್ತು ಇದನ್ನು ಕೂಡ ನಾವು ನಮ್ಮ ಡೈಲಿ ರೂಟೀನಲ್ಲಿ ಸೇರಿಸ್ಕೋಬೇಕಾದಂಥ ಅಗತ್ಯ ಇದೆ. ಇಷ್ಟೆಲ್ಲ ಪಾಯಿಂಟ್ಗಳನ್ನು ಹೇಳಿದ್ದೀನಿ. ಇವುಗಳನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಒಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ. ಆ ಒಂದಿಷ್ಟು ತಪ್ಪುಗಳೇನಿದ್ದಾವೆ ಅದು ನಮ್ಮ ಇಡೀ ದಿವಸದ ಎಲ್ಲ ಕಾರ್ಯಕ್ರಮಗಳನ್ನು ಅಥವಾ ನಮ್ಮ ತಲೆಯಲ್ಲಿರುವಂಥ ಎಲ್ಲ ಯೋಚನೆಗಳನ್ನು ಎಡವಟ್ಟು ಮಾಡಿ ಹಾಳು ಮಾಡಿಬಿಟ್ಟಿರುತ್ತೆ. ಏನು ಆ 4-5 ತಪ್ಪುಗಳು ನಾವು ಮಾಡೋವಂಥದ್ದು ಅಂತಂದರೆ, ಮೊದಲನೇದಾಗಿ ನಾವು ಅಲಾರಾಮ್ ಆಗ್ತಿದ್ದಂಗೆ ಅದನ್ನು ಸ್ನೋಸ್ ಮೋಡ್ಗೆ ಹಾಕೋದು. ಅದು ಬಡ್ಕೊಳ್ತಾನೆ ಇರುತ್ತೆ, ನಾವು ನಿದ್ದೆನ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಇದು 1ನೇ ತಪ್ಪು. 2ನೇ ತಪ್ಪು, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು. ಈ ರೀತಿ ಫೋನ್ ನೋಡ್ಕೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ಬಿಡಲೇಬೇಕಾಗುತ್ತೆ. 3ನೇದು, ಬೆಳಿಗ್ಗೆ ಗಡಿಬಿಡಿ ಆಯಿತು ಅಂತ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತೀವಿ. ಆ ಸ್ಕಿಪ್ ಮಾಡೋ ಯೋಚನೆನ ತಲೆಯಿಂದ ತೆಗೆದುಹಾಕಬೇಕಾಗುತ್ತೆ. ಇನ್ನು 4ನೇದು, ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿಯುವಂಥದ್ದು. ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿದ್ರೆ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕಾಗುತ್ತೆ. ಇದಿಷ್ಟನ್ನು ನಾವು ಸ್ಕಿಪ್ ಮಾಡಿದ್ರೆ ಈ ರೀತಿಯಲ್ಲಿ ನಮ್ಮ ದೇಹ ಆಟೋಮ್ಯಾಟಿಕಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ರೀತಿಯ ಒಳ್ಳೆ ರೂಟೀನ್ಗೆ ಶಿಫ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಏನೇನು ಮಾಡಬೇಕು ಅನ್ನೋದನ್ನು ಒಂದ್ಸಲ ಕ್ವಿಕ್ಕಾಗಿ ಹೇಳ್ಬಿಡ್ಲಾ? ದಿನ ಒಂದೇ ಸಮಯಕ್ಕೆ ಕೇಳಿ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಬೇಡಿ, ನೀರು ಕುಡೀರಿ, ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡಿ, ಬಿಸಿಲಿಗೆ ಹೋಗಿ, ಬ್ರೇಕ್ಫಾಸ್ಟ್ ತಿನ್ನಿ ಮತ್ತು ಇದ್ರ ಜೊತೆಗೆ ದಿನಕ್ಕೆ ಗುರಿ ಇಟ್ಕೊಳ್ಳಿ. ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಅದನ್ನೇ ಮಾಡಿ. ಇದಿಷ್ಟನ್ನು ಮಾಡಿ ಒಂದೇ ವಾರದಲ್ಲಿ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ. ಹಾಗಾದರೆ ನಾಳೆಯಿಂದನೇ ರೂಟೀನ್ ಶುರು ಮಾಡ್ತೀರಾ ಅಲ್ವಾ? ರೂಟೀನ್ ಶುರು ಮಾಡಿದ್ಮೇಲೆ ನಿಮ್ಮ ದಿನನಿತ್ಯದ ಬದುಕಲ್ಲಿ ಏನೇನು ಬದಲಾವಣೆ ಆಗಿದೆ, ಎಷ್ಟು ಪಾಸಿಟಿವ್ ಚೇಂಜಸ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.